ಓಕೆ, ಈಗ ಒಳಗಡೆ ಇದ್ರಿ ನೀವು ಜಾನ್ವಿ ಮತ್ತೆ ಅಶ್ವಿನಿ ಅವರೊಟ್ಟಿಗೆ ಒಂದಷ್ಟು ಒಡನಾಟವನ್ನ ಬೆಳೆಸ್ಕೊಂಡಿದ್ರಿ, ಅವ್ರ ಜೊತೆಗೆ ಒಂದಷ್ಟು ಸಮಯವನ್ನ ಕಳೆದ್ರಿ. ಹಾಗೆ ನಾವು ಒಂದೇ ರೂಮ್ ಅಲ್ಲೆಲ್ಲ ಇದ್ದಿದ್ದು, ಹಂಗಾಗಿ ಅವ್ರ ಜೊತೆ ಜಾಸ್ತಿ ಇರ್ತಿದ್ದೆ. ನನ್ನ ಏಜ್ ಗ್ರೂಪ್. ಸೊ ಹೊರಗಡೆ ಬಂದ್ಮೇಲೆ ಅವ್ರ ಬಗ್ಗೆ ನೆಗೆಟಿವ್ ಆಗ್ತಿದೆ ಅಂತ ಗೊತ್ತಾದಾಗ ಸೊ ನಿಮ್ಗೆ ಏನಾದ್ರು ಅನ್ನಿಸ್ತಾ ನಾನು ಇಂತ ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ಪೀಪಲ್ ಗಳ ಜೊತೆ ಒಂದಷ್ಟು ದಿನ ನಾನು ಇದ್ದೆ ಅಂತ? ಇಲ್ಲ ಸರ್, ಅಲ್ಲಿದ್ದಾಗ ಅವ್ರ ಜೊತೆ ನಾನು ಆ ಕಂಫರ್ಟ್ ಝೋನ್ ಅಲ್ಲಿ ಕರೆಕ್ಟ್ ಆಗಿತ್ತು. ಈಗ ಆಚೆ ಬಂದ್ಬಿಟ್ಟು ನಾನು ಹಿಂಗೇನೋ ಹೇಳ್ಬಾರ್ದು, ಇಲ್ಲಿ ಏನ್ ನಡೀತಿರುತ್ತೆ ಗೊತ್ತೇ ಇರಲ್ಲ ಸರ್ ನಿಮ್ಗೆ. ಅದೇ ಒಂದ್ ಬೇರೆ ಒಂದು ಪ್ಲಾನೆಟ್ ಅನ್ನೋ ತರ ಫೀಲ್ ಆಗ್ಬಿರುತ್ತೆ ನಿಮ್ಗೆ ಸೈಕಾಲಜಿಕಲಿ. ಅಲ್ಲ ಅದೋಕೆ, ಬಟ್ ಈಗ ಹೊರಗಡೆ ಬಂದ್ಮೇಲೆ ಒಂದ್ ನೀವೇ ಹೇಳಿದ್ರಿ ನೆಗೆಟಿವ್ ಅಂತ ಹೇಳ್ಬಿಟ್ಟು. ಅಲ್ಲ ಅಂದ್ರೆ ನೆಗೆಟಿವ್ ಆಗಿ ಹೋಗ್ತಿದ್ಯಾ, ಪೋರ್ಟ್ರೆ ಆಗ್ತಿದೆ ನೆಗೆಟಿವ್ ಆಗಿ. ಬಿಕಾಸ್ ಯಾಕಂತಂದ್ರೆ ರಕ್ಷಿತಾ ಅವ್ರ ಬಗ್ಗೆ ಮಾತಾಡಿರುವಂತದ್ದಾಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಎಸ್ ಅನ್ನುವಂತ ಪದ ಯೂಸ್ ಮಾಡುವಂತದ್ದಾಗಿರ್ಬೋದು, ಅಮಾವಾಸ್ಯೆ ಅನ್ನುವಂತ ಪದ ಯೂಸ್ ಮಾಡುವಂತ ಅದೆಲ್ಲ ಆಗುವಂತದ್ದು. ಅಮಾವಾಸ್ಯೆ ಅಂತ ನಾನು ಬಳಸಿಲ್ಲ. ಅಲ್ಲ ನೀವು ಬಳಸಿದ್ದಲ್ಲ, ಅವ್ರು ಬಳಸಿರುವಂತದ್ದು. ಯಾರು ಬಳಸಿದ್ದಾರೆ? ಅಶ್ವಿನಿ ಗೌಡ ಅವರು. ಈ ತರ ಎಲ್ಲ ಆಗ್ತಿದೆ ಅಂದ್ರೆ ಟ್ರೋಲ್ ಪೇಜಸ್ ಅವರು ಸಿಕ್ಕಾಪಟ್ಟೆ 24 hours ಏನ್ ನಡೀತಿರುತ್ತಲ್ಲ, ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿರ್ತಾರೆ. ಅಂತದ್ರಲ್ಲಿ ಟ್ರೋಲ್ ಪೇಜಸ್ ಎಲ್ಲ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಇಂಥದ್ದು ಪದಗಳು ಈ ತರ ನೆಗೆಟಿವ್ ಆಗಿ ಪೋರ್ಟ್ರೆ ಆಗ್ತಿದೆ ಅಂತಂದಾಗ ಸೊ ನಾನು ಇಂಥವ್ರ ಜೊತೆ ಇದ್ನಲ್ಲಪ್ಪ, ಏನಪ್ಪ ಇದು ಇನ್ನೊಂದ್ ಸ್ವಲ್ಪ ದಿನ ಇದ್ದಿದ್ರೆ ನಾನು ನೆಗೆಟಿವ್ ಆಗಿ ಆಗ್ತಿದ್ನ ಅನ್ನುವಂತ ಒಂದು ಥಾಟ್ ಏನಾದ್ರು ನಿಮ್ಮ ಮೈಂಡಿಗೆ ಬಂದಿತ್ತಾ ಅಂತ? ಸರ್ ಎಲ್ಲರಿಗಿಂತ ಫಸ್ಟ್ ನೆಗೆಟಿವ್ ಆಗಿ ನಾನೇ ಆಗಿದ್ದು. ಈಗ ಒಳಗಡೆ ಇದ್ರಿ, ಹೊರಗಡೆ ಬಂದಾಗ ಒಂದಷ್ಟು ನೆಗೆಟಿವ್ ಆಗಿ ಪೋರ್ಟ್ರೆ ಆಗ್ತಾ ಇದೆ. ಸೊ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಗೌಡ ಬಗ್ಗೆ ಸೊ ಆ ನೆಗೆಟಿವ್ ಅಂತ ಪೋರ್ಟ್ರೆ ಆಗ್ತಿದೆ ಅಂತ ಗೊತ್ತಾದಾಗ ನಿಮ್ಮ ಮನಸ್ಸಲ್ಲಿ ಏನ್ ಅನ್ನಿಸ್ತು ಅಂತ? ನನ್ನ ಮನ್ಸಲ್ಲಿ ಅವಾಗ ಅನ್ಸಿದ್ದು ಇನ್ನೊಂದ್ ಸ್ವಲ್ಪ ದಿನಗಳಲ್ಲಿ ಒಳ್ಳೇದ್ ಮಾಡ್ಕೊಂಡು ಒಂಚೂರು ಪಾಸಿಟಿವ್ ಬರ್ಲಪ್ಪ ಇವ್ರುಗಳೆಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ನನ್ಗೆ ಅಲ್ಲಿ ಅವರೇ ಕ್ಲೋಸ್ ಅಲ್ವಾ, ಅವರೇ ಕ್ಲೋಸ್, ಅದೇ ಸತ್ಯ. ನನಗೆ ಬಂದು ಸುಮ್ನೆ ಇಲ್ಲಿ ಆಚೆ ಬಂದೆ ಅಂತ ಹೇಳಿದ್ರೆ ತಿರುಗಿ ಏನೋ ನನ್ಗೆ ಹಂಗೆಲ್ಲ ಇಷ್ಟ ಇಲ್ಲ. ಇವ್ರು ಒಳ್ಳೇದಾಗಿ ಪಾಸಿಟಿವ್ ಆಗಿ ಆಗ್ಲಿ, ಹಂಗೇನೋ ಒಂದು ತಿರುಗ್ಲಿ ಅಂತ ಅನ್ಕೊಂಡೆ ಅಷ್ಟೇ. ನೀವ್ ಹೇಳಿದ ಪ್ರಕಾರ ನೆಗೆಟಿವ್ ಜನಗಳ ಜೊತೆ ನಾನಿದ್ದೆ ಅಲ್ಲ, ನೆಗೆಟಿವ್ ಜೊತೆ ಅವರಿದ್ರು. ಯಾಕಂದ್ರೆ ನಾನೇ ಫಸ್ಟ್ ನೆಗೆಟಿವ್ ಆಗಿದ್ದು ಪಾಪ, ನನಗೂ ಗೊತ್ತಿಲ್ಲದೆ ನಾನು ಆಡಿದ ಮಾತೇ ನೆಗೆಟಿವ್. ಹಂಗಂದ್ರೆ ಅವರೇ ನನ್ನ ಜೊತೆ ಇದ್ದಂಗ ಆಯ್ತಲ್ವಾ ಫಸ್ಟೇ, ನಾನು ಯಾಕೆ ಅವ್ರಿಗಲ್ಲಿ? ಇದೇ ನಿಜ. ಓಕೆ, ಯಾರು ಮೈಂಡ್ ಗೇಮ್ ಮಾಡ್ತಾ ಇದಾರೆ ಬಿಗ್ ಬಾಸ್? ಎಲ್ಲರೂ ಮೈಂಡ್ ಗೇಮ್ ಮಾಡಿಲ್ಲ ಅಂದ್ರೆ ಆಚೆ ಇರ್ತೀವಿ ಎಲ್ಲರೂ. ಮೈಂಡ್ ಗೇಮ್ ಅದೇನೋ ಅನ್ಕೊಂಡ್ ಮಾಡ್ತಿರ್ತೀವಿ, ಅದು ಇನ್ನೇನೋ ಆಗ್ತಿರುತ್ತೆ. ಈಗ ಇಲ್ಲಿ ನೋಡಿ ನಾವೇನೋ ಅನ್ಕೊಂಡಿರ್ತೀವಿ, ಅಲ್ಲಿ ಇಲ್ಲಿ ನೋಡ್ರಿ ಇದೇನೋ ಆಗಿರುತ್ತೆ. ಓಕೆ, ಅಂದ್ರೆ ಲೈಕ್ ಏನಂತಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದರ ಆಡ್ತಾರೆ. ಈಗ ಒಂದಷ್ಟು ಲವ್ ಸ್ಟೋರಿಗಳು ಶುರುವಾಗಿದೆ ಅನ್ನುವಂತ ಥಾಟ್ಸ್ ಎಲ್ಲ ಬರ್ತಾ ಇದೆ ರಾಶಿಕಾ ಮತ್ತೆ ಸೂರಜ್ ಅವ್ರ ಜೊತೆಗೆಲ್ಲಾನು ಕೂಡ. ಸೊ ಮುಂಚೆನೂ ಇತ್ತು, ಬಟ್ ಈಗಲೂ ಬ್ರೇಕಪ್ ಆಗ್ಬಿಟ್ಟು ನಾವ್ ಯಾವ್ದೋ ಟಾಸ್ಕ್ ಅಂತಾನೆ ಅನ್ಕೊಂಡಿದ್ದೆ. ಯಾಕಂದ್ರೆ ಅವತ್ತು ನಾವೆಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅಂತ ಅನೌನ್ಸ್ಮೆಂಟ್ ಆಗಿರುತ್ತೆ ಬಿಗ್ ಬಾಸ್ ಇಂದ. ಅದು ಆಚೆ ಬಂತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಇವ್ರೊಬ್ರು ಮಾತ್ರ ಬೇರೆ ಡ್ರೆಸ್ ಹಾಕೊಂಡ್ ಬಂದಿರ್ತಾರೆ. ಅವಾಗಲೇ ನಮ್ಗಳಿಗೆಲ್ಲ ಅನ್ಸಿದ್ದು ಏನೋ ಟಾಸ್ಕ್ ಕೊಟ್ಟವ್ರೆ ಸೀಕ್ರೆಟ್ ಅಂತ. ಅವ್ರು ಹೇಳೋದು ಇಲ್ಲ ಬಂದದನ್ನ ಕನ್ವೆನ್ಷನ್ ರೂಮ್ ಇಂದ ಬಂದ್ಮೇಲೆ ನಾವು ಸೀಕ್ರೆಟ್ ಟಾಸ್ಕ್ ಇರ್ಬೇಕು, ಅದಕ್ಕೇನೋ ಮಾಡ್ತಾವ್ರೆ ಅಂತ ಅಷ್ಟೇ ಎಲ್ರು ಅನ್ಕೊಂಡಿದ್ರು. ಅದು ಬಿಟ್ಟು ಏನಾಗಿಲ್ಲ. ಅದು ಬಿಟ್ಟು ಇನ್ನೇನಾಗಕ್ ಸಾಧ್ಯ ಸರ್ 300 ಕ್ಯಾಮ್ರದ ಮಧ್ಯೆ? ಅಲ್ಲ, ಬಾಲಿವುಡ್ ಲೆವೆಲ್ಗೆ ಹೋಗಲ್ಲ. ಬಿಕಾಸ್ ಯಾಕಂತಂದ್ರೆ ಎಷ್ಟೇ ಲವ್ ಟ್ರ್ಯಾಕ್ ಅನ್ನ ನಡೆಸಿದ್ರು ಕೂಡ ಇಲ್ಲಿ ಬಿಕಾಸ್ ಯಾಕಂತಂದ್ರೆ ಒಂದು ನಿಯಮಗಳನ್ನು ಅಂತದ್ ಇರ್ತದೆ, ಆ ನಿಯಮಗಳ ಅಂಡರ್ ಅಲ್ಲೇ ನಾವು ಮಾಡ್ಬೇಕಾಗಿರುತ್ತದೆ. ಇಲ್ಲ ಅದೇನಿಲ್ಲ, ಏನೋ ಟಾಸ್ಕ್ ಇರ್ಬೇಕು. ಈಗಲೂ ನನ್ಗೆ ಗೊತ್ತಿಲ್ಲ, ಇನ್ನೂ ಆಚೆ ಬಂದಿಲ್ಲ ಅಂದ್ರೂ ಟಾಸ್ಕ್ ಇರ್ಬೇಕು. ಅದು ಟಾಸ್ಕ್ ಇರುತ್ತೆ ಅಂತ. ಅದು ಬಿಟ್ಟಿನ್ ಸರ್ ಅವರು ತುಂಬಾ ಭವಿಷ್ಯ ಇರೋ ಅಂತ ಹೀರೋಯಿನ್ ಅವ್ರಿಗೆ, ಯಾರು ಹೇಳಿ ರಾಶಿಕಾ ಅವರು. ಅದೆಲ್ಲ ಬಿಟ್ಬಿಟ್ಟು ಅಲ್ಲೆಲ್ಲೋ ಹೋಗಿ ಲವ್ ಮಾಡ್ಬೇಕಾ ಸರ್? ಅವ್ರಿಗೆ ಆ ತರದ ಲವ್ ಗಿವ್ ಅಂತೀರ ಸಿನಿಮಾ ಇದೇ ಬರಲ್ಲ ಮೈಂಡ್ ಅಲ್ಲಿ ಚಿಕ್ಕದ್ರಿಂದಾನೆ. ನಾನ್ ಸಿನಿಮಾಗೆ ಹೋಗ್ಬೇಕು, ಏನೋ ಸಾಧಿಸ್ಬೇಕು, ಹೀರೋಯಿನ್ ಹಂಗಾಗೋದಿಲ್ಲ. ಅಲ್ಲೇ ಎಲ್ಲೋ ಲವ್ ಮಾಡ್ಕೊಂಡು ಮದ್ವೆಗಿದ್ವಿ ಆಗ್ಬಿಡ್ತಾರೆ. ಬಟ್ ಹೊರಗಡೆ ಹೆಂಗಾಗ್ತಿದೆ ಅಂತಂದ್ರೆ ಫಸ್ಟ್ ಯೂಸ್ ಮಾಡ ಅಂದ್ರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ ಸರ್. ಈಗ ಅವ್ರವ್ರ ಮೈಂಡ್ಗೆ ಮಾಡ್ತಿದ್ದಾರೆ ಅಂತ ನೀವೇ ಹೇಳಿದ್ರಿ, ಎಲ್ಲರೂ ಮೈಂಡ್ಗೆ ಮಾಡಿದ್ರೇನೆ ಅಲ್ಲಿ ಸರ್ವೈವ್ ಆಗೋದಕ್ಕೆ ಕಾರಣ ಅಂತಾನೆ. ಸೊ ಈಗ ಒಂದಷ್ಟು ಜನರ ಜೊತೆ ನಾವು ಕ್ಲೋಸ್ ಆದ್ರೆ ಸೊ ಒಂದಷ್ಟು ದಿನಗಳ ಕಾಲ ಉಳ್ಕೊಳ್ತೀವಿ ಅನ್ನೋಂಥ ಥಾಟ್ಸ್ ಇರುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಅವ್ರ ಜೊತೆ, ಅದಾದ ನಂತರ ಧ್ರುವ್ ಅಂತ, ಈಗ ಸೂರಜ್. ಹಂಗೆ ಕ್ಲೋಸ್ ಆಗೋದ್ರೆ ಉಳ್ಕೊಳ್ಳೋದಾದ್ರೆ ನಾವು ಆಗಿದ್ದು ಕ್ಲೋಸ್ಗೆ ನಾನು 2 ವರ್ಷ ಅಲ್ಲೇ ಇರ್ಬೇಕಾಗಿತ್ತು. ನನ್ನ ಮನೆಗೂ ಬರಲ್ಲ ಅಂತ ನನ್ನ ಹೆಂಡತಿಗೆ ಹೇಳಿ ಇಲ್ಲೇ ಇರ್ತೀನಿ ಅಂತ. ಅಲ್ಲ ನಿಮ್ದು ಬೇರೆ ಅವ್ರದ್ದು ಬೇರೆ ಅಲ್ವಾ? ಅಂತದ್ ಏನಿರಲ್ಲ ಸರ್, ಆತರ ಏನಿರಲ್ಲ. ಓಕೆ, ಅಷ್ಟ್ ಬಿಟ್ರೆ ಇನ್ನೇನು. ಈಗ ತುಂಬಾ ಚೆನ್ನಾಗಿ ಯಾರು ಗೇಮ್ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಅದೇನು ಹೇಳಕ್ ಆಗಲ್ಲ ಸರ್. ಒಂದ್ ವಾರ ಈ ಕಡೆ ಒಂದ್ ವಾರ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಅಂತಾನೆ ಹೋಗ್ತಿರುತ್ತೆ. ಈ ವಾರ ಇವ್ರು ಚೆನ್ನಾಗಿ ಹೋಗ್ತಿದೆ, ಇನ್ನೊಂದ್ 2 ವಾರದಲ್ಲಿ ಇನ್ನೇನೋ ಆಗ್ಬೋದು, ಉಲ್ಟಾ ಆಗ್ಬೋದು. ಅದೇ ಅಲ್ವಾ ಸರ್ ಬಿಗ್ ಬಾಸ್. ಹಿಂಗ್ ಗೊತ್ತಾಗ್ಬಿಡಾಗಿದ್ರೆ ಬಿಗ್ ಬಾಸ್ ಯಾಕೆ ತರ್ಬೇಕು? ನೆಕ್ಸ್ಟ್ ಸ್ಟಾರ್ಟ್ ಇದೆ, ನೆಕ್ಸ್ಟ್ ಸೀನ್ ಇದೆ, ಸ್ಕ್ರೀನ್ ಪ್ಲೇ ತರ ಇದ್ರೆ ಬಿಗ್ ಬಾಸ್ ಯಾಕೆ ಬೇಕು ಸರ್? ಓಕೆ, ರೆಮ್ಯುನರೇಷನ್ ವಿಚಾರ, ನಿಮ್ಮ ಹೊರಗಡೆ ಒಂದು 8 ರಿಂದ 10 ಲಕ್ಷ ಕೊಟ್ಟಿದ್ದಾರೆ ಬಿಗ್ ಬಾಸ್, ಅದಕ್ಕೆ ಕಾಕ್ರೋಚ್ ಸುದ್ದಿ ಅವರು ಹೋಗ್ತಿದ್ದಾರೆ ಅನ್ನುವಂತ ಸುದ್ದಿ. 8 ರಿಂದ 10 ಲಕ್ಷ ಕೊಟ್ಟಿದ್ದಾರೆ. ಅದೇ ತಿಂಗಳಿಗೆ ವಾರಕ್ಕ ಫುಲ್ ಅದು ಗೊತ್ತಿಲ್ಲ. ಕಾಕ್ರೋಚ್ ಸುದ್ದಿ ಅವರ ರೆಮ್ಯುನರೇಷನ್ ಬಂದ್ಬಿಟ್ಟು 8 ರಿಂದ 10 ಲಕ್ಷ ಅಂತ. ದುಡಿಮೆ ಆಚೆ ಏನಿದೆ, ನನ್ನ ಇವತ್ತೇನು ಆಚೆ ನನ್ನ ಯೋಗ್ಯತೆಗೆ ದುಡಿತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಪ್ರೊಸೀಜರ್ ಅಲ್ಲಿ ಇದೆ, ಬರ್ಬೇಕಲ್ಲ ಸರ್ ಎಲ್ಲ ಅಗ್ರಿಮೆಂಟ್ ಪ್ರಕಾರ. ಅದು ಬೇರೆ ಬೇರೆ ತರದ ಪ್ರೋಸೆಸ್ ಅಲ್ಲ, ನೀವು ರಿವೀಲ್ ಮಾಡಂಗಿಲ್ಲ ಅಫ್ಕೋರ್ಸ್, ಅದು ನನಗೆ ಗೊತ್ತಿದೆ. ಬಟ್ ಒಂದಷ್ಟು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿರ್ತೀವಲ್ಲ, ಅದನ್ನ ನಾನು ಕೇಳಿದೆ. ನನ್ನ ಬದುಕಿಗೆ ನಂದು ಇವತ್ತು ಕಮಿಟ್ಮೆಂಟ್ಗೆ ನಂದು ಏನಿದೆ ಅದನ್ನ ನೋಡ್ಕೊಂಡೆ ಅಲ್ವಾ ಸರ್ ನಾನು ಹೋಗೋದು. ಈಗ ನೀವು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಲ್ಲ ಸರ್ ಬಾಸ್ ಟಿವಿಲಿ, ನೀವೊಂದು 25,000 ಸಂಬಳ ಅನ್ಕೊಂಡ್ ಬಂದಾಗ ನೀವು 12,000 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಬಾಸ್ ಟಿವಿ ಬಿಟ್ಟು ಬೇರೆ ಟಿವಿಗೆ ಹೋಗ್ತೀರಾ ಸರ್?
ಒಂದ್ 30,000 ಕೊಡ್ತೀವಿ ಅಂದ್ರೆ ಯೋಚನೆ ಮಾಡ್ತೀರಲ್ವಾ ಸರ್, ಹಂಗೆ ನಾನು ಯೋಚನೆ ಮಾಡೋದಲ್ಲ ಸರ್. ನನ್ಗೆ ಆಚೆನೆ 25,000 ದುಡಿಯುವಾಗ ಬಿಗ್ ಬಾಸ್ ಅಲ್ಲಿ 8,000 ಕೊಡ್ತೀನಿ ಬಾ ಅಂದ್ರೆ ನಾನು ಹೋಗ್ತೇನೆ ಸರ್, ನಾನು ಹೋಗಲ್ಲ ಸರ್. 25,000ಕ್ಕಿಂತ ಇನ್ನೂ ಒಂದು 5,000 ಸೇರಿಸಿ ಒಂದು 30,000 ಕೊಡ್ತೀನಿ ಮತ್ತೆ ಸುದ್ದಿ ಅಂದಾಗ್ಲೇ ಹೋಗುತ್ತೀವಲ್ಲ ಸರ್ ಆ ಕೆಲ್ಸಕ್ಕೆ. ಹಂಗಾಗಿ ಆ ಕೆಲ್ಸಕ್ಕೆ ಹೋಗ್ಕೊಂಡು ಅಂದ್ರೆ ಹೊರಗಡೆ ವೈರಲ್ ಆಗ್ತಿರುವಂತ ಸುಳ್ಳು ಅಂತ. ನಂಗೆ ಸುಳ್ಳಲ್ಲ ಸರ್, ಸಂಬಳ ಕೊಟ್ಟಿದ್ದಾರೆ ನನಗೆ. ಅಲ್ಲ ಸಂಬಳ ಕೊಟ್ಟಿರ್ತಾರೆ, ರೆಮ್ಯುನರೇಷನ್ ಅನ್ನುವಂಥದ್ದು. ಬಟ್ ಒಂದು ಮೊತ್ತವನ್ನ ಅವ್ರು ಯಾರೋ ಒಬ್ರು ಹಾಕಿ ಎಷ್ಟು ಹೇಳಿದ್ದಾರೆ? 8 to 10 lakhs ಏನು ವರ್ಷಕ್ಕ ವಾರಕ್ಕೆ ಅನ್ಕೊಳ್ಳಿ. ವಾರಕ್ಕೆ 10 ಲಕ್ಷ ಸರ್. ನಾನು ಇವಾಗ್ಲೂ ಡಿಯೋಲ್ ಅಲ್ಲ ಸರ್ ಬಂದಿದ್ದೆ, ನೀವೇ ನಿಂತಿರೋಲ್ಲ ಸರ್ ಆಚೆ. ಅದ್ ನಮಗ್ ಗೊತ್ತಲ್ಲ, ಅದನ್ನು ಹಿಡಿದ್ಬಿಟ್ಟು ತೋರಿಸಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.